ಸರ್ವೇ ಜನ ಸುಖಿನೋ ಭವಂತು. ನಾನು ಪಂಕಜ ರಾಜ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಮೊದಲ ವ್ಲಾಗ್. ವಿಶ್ವವಿಖ್ಯಾತ ನಮ್ಮ ಕುಂಭಮೇಳಕ್ಕೆ ನಾನು ಸಹ ಹೋಗಿದ್ದೆ. ನನ್ನ ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಾವು ಕುಂಭಮೇಳಕ್ಕೆ ರೈಲಲ್ಲಿ ಹೋಗಿದ್ದು. ನಾವು ಬೆಂಗಳೂರಿಂದ ಟ್ರೈನಲ್ಲಿ 38 ಅವರ್ಸ್ ಜರ್ನಿ ಮಾಡಿದ್ವಿ. ನದಿಯಲ್ಲಿ ಮುಳುಗೋದ್ರಿಂದ ನಮ್ಮ ಪಾಪಕರ್ಮಗಳು ಕಳೆಯುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾವು ಜೀವನದಲ್ಲಿ ಪಡ್ತಕ್ಕಂಥ ಒಂದೊಂದು ಕಷ್ಟದಿಂದನೂ ಸಹ ನಮ್ಮ ಪಾಪಕರ್ಮಗಳು ಕಳೆಯುತ್ತೆ ಅಂತ ನಾನು ಭಾವಿಸಿದ್ದೀನಿ. ಆದರೂ ಸಹ ಹಿಂದಿನಿಂದ ನಮ್ಮ ಹಿರಿಯರು ಏನು ಪಾಲನೆ ಮಾಡ್ಕೊಂಬಂದಿದ್ದಾರೋ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವನ್ನು ನಾವು ಇವಾಗ ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಒಂದು ಧರ್ಮ. ಹಾಗೆ ನಾವು ನದಿಯಲ್ಲಿ ಮುಳುಗಿದ ನಂತರ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಹರ ಹರ ಮಹಾದೇವ್, ಹರ ಹರ ಗಂಗೆ. वो पहुंचे गंगा किनारे. ಗಂಗೆ ಪೂಜೆಯನ್ನು ಮುಗಿಸ್ಕೊಂಡು ನಾವು ನಮ್ಮ ಟೆಂಟ್ ಬಳಿ ಬಂದ್ವಿ. ನಾವು ಅಲ್ಲಿ ಸ್ಟೇ ಆಗೋದಕ್ಕೆ ಟೆಂಟನ್ನು ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ. ನಾವು ಅಲ್ಲಿಗೆ ಬಂದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ವ್ಯವಸ್ಥೆಗಳೆಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಆ ಟೆಂಟ್ಗಳು. ಮತ್ತು ನಾವು ಸಂಜೆವರೆಗೂ ಟೆಂಟಲ್ಲಿ ರೆಸ್ಟ್ ತೊಗೊಂಡು ಗಂಗಾರತಿ ನೋಡೋದಕ್ಕೆ ಹೋದ್ವಿ. ನಾವು 3 ಜನ ಫ್ರೆಂಡ್ಸ್ ಹೋಗಿದ್ದಿದ್ದು. ಹೋಗೋ ದಾರಿಯಲ್ಲಿ ಮಟ್ಕಾ ಚಾಯ್ ಕುಡ್ಕೊಂಡು ಆಮೇಲೆ ಗಂಗಾರತಿ ನೋಡೋದಕ್ಕೆ ಹೋದ್ವಿ. ಗಂಗಾರತಿಯ ವೈಭವವನ್ನು ಇದೇ ನಾನು ಮೊದಲು ನನ್ನ ಕಣ್ಣು ತುಂಬಿಸಿಕೊಂಡಿದ್ದು. ನನ್ನ ಕಣ್ಣುಗಳು ಅದೆಷ್ಟು ಪುಣ್ಯ ಮಾಡಿದ್ವೋ. ಹೀಗೆ ನೋಡ್ತಾ ನೋಡ್ತಾ ಕುಂಭಮೇಳ ಮುಗದೇ ಹೋಯ್ತು. ಇದಾಗಿತ್ತು ನನ್ನ ಕುಂಭಮೇಳದ ವ್ಲಾಗ್. ಇದು ನನ್ನ ಮೊದಲ ವ್ಲಾಗ್. ಈ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.